ಸ್ನೇಹಿತರೆ ನಮಸ್ಕಾರ. ಎಸ್ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ ಇತ್ತೀಚೆಗೆ ಆಗಿರುವ ಕೆಲವೊಂದು ಬೆಳವಣಿಗೆಯಿಂದ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಕ್ಕೆ ಸರ್ಕಾರದ ಅಧಿಕೃತ ಆದೇಶವನ್ನ ಪ್ರಕಟ ಮಾಡಲಾಗಿದೆ. ಆ ಒಂದು ಆದೇಶದ ಬಗ್ಗೆ ನಾವು ಚರ್ಚೆ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಒಂದು ಇಲ್ಲಿ ಸೆಂಟೆನ್ಸ್‌ನ ನೋಡೋಣ. ಇನ್ನು ಓದನ್ನ ಆರಂಭ ಮಾಡ್ಲಿಕ್ಕೆ ಯಾರಿಗೆಲ್ಲ ನೆಪಗಳಿದಾವೋ ಅವರು ಸ್ವಲ್ಪ ಯೋಚನೆ ಮಾಡಿ ಡಿಸೈಡ್ ಮಾಡ್ಕೊಂಡ್ರೆ ಒಳ್ಳೇದು. ನೋಟಿಫಿಕೇಶನ್ ಪ್ರಕಟ ಆಗಿ ಎಕ್ಸಾಮ್ ಡೇಟ್ ಪ್ರಕಟ ಆದ್ಮೇಲೆ ಓದೋರಾ ಅಥವಾ ಈಗ್ಲಿಂದಾನೇ ಓದು ಆರಂಭ ಮಾಡ್ತೀರಾ ನಿಮ್ಗಳಿಗೆ ಬಿಟ್ಟಿರೋದು. ಯಾರೆಲ್ಲ ತಂದೆ ತಾಯಿಗಳ ಕಷ್ಟಗಳನ್ನ ನೋಡ್ಕೊಂಡು ಬೆಳೆದಿರ್ತಾರೆ ಡೆಫಿನೆಟ್ಲಿ ಅವರು ಓದನ್ನ ಆರಂಭ ಮಾಡೇ ಮಾಡ್ತಾರೆ. ಸೊ ಇನ್ನೂ ಕೂಡ ಯಾರು ಮಜಾ ಮಾಡ್ಬೇಕಂತ ಹೇಳಿ ಇದ್ದಾರೆ ಅವರೆಲ್ಲ ಪೋಸ್ಟ್‌ಪೋನ್ ಮಾಡ್ಬೋದು ನೋಟಿಫಿಕೇಶನ್ ಆಗ್ಲಿ ಅಂತಂದು. ಸೊ ಇದು ಒಳ್ಳೆಯ ಸಮಯ. ಅಂದ್ರೆ ನೋಟಿಫಿಕೇಶನ್ ಆಗ್ಲಿಕ್ಕೆ ಒಳ್ಳೆಯ ಸಮಯ. ನೋಟಿಫಿಕೇಶನ್ ಆಗುತ್ತೆ. ಆ, ನೀವು ಕೂಡ ಓದೋದನ್ನ ಆರಂಭ ಮಾಡಿದ್ರೆ ಏಪ್ರಿಲ್ ಮೇನಲ್ಲಿ ಸ್ಕೂಲ್ಗಳು ಕೂಡ ರಜೆ ಇರುತ್ತೆ. ಅಲ್ಲಿ ಫುಲ್ ಸಮಯ ಯುಟಿಲೈಸ್ ಮಾಡ್ಕೊಂಡು ನೀವು ಆ ನೋಟಿಫಿಕೇಶನ್‌ಗೆ ಪ್ರಿಪೇರ್ ಆಗ್ಬಹುದು. ಸೊ ಆ ಒಂದು ಕಾರಣಕ್ಕೆ ಇನ್ನೂ ಯಾರು ಸ್ಟಾರ್ಟ್ ಮಾಡಿಲ್ಲ ಓದೋದ್ರ ಕಡೆ, ದಯವಿಟ್ಟು ಈಗಿಂದ ಒಂದಿಷ್ಟು ಟಾರ್ಗೆಟ್‌ಗಳನ್ನ ಇಟ್ಕೊಂಡು ಓದೋದನ್ನ ಆರಂಭ ಮಾಡಿದ್ರೆ ಬಹಳಷ್ಟು ಒಳ್ಳೇದಂತ ಹೇಳಿ ಹೇಳ್ತಾ, ಕರ್ನಾಟಕ ಸರ್ಕಾರದ ನಡವಳಿಗಳು ಇಲ್ಲಿ ವಿಷಯ ಏನಂತ ಇದೆ ಅಂತಂದ್ರೆ 2022ರ ಅಧಿನಿಯಮದ ಅನ್ವಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಹೆಚ್ಚಿಸಲಾದ ಮೀಸಲಾತಿ ಪ್ರಮಾಣವನ್ನು ಪ್ರಶ್ನಿಸಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿದ್ದ ಪ್ರಕರಣಗಳಲ್ಲಿ ಮಾನ್ಯ ನ್ಯಾಯಾಲಯವು ನೀಡಿರುವ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನ ಮುಂದುವರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಅಂತೇಳಿ 27ನೇ ತಾರೀಕು ಆದೇಶ ಆಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಅಲ್ಲಿ ಸಾಕಷ್ಟು ಅಂಶಗಳಿದಾವೆ. ಬಟ್ ನಮ್ಗೆ ಬೇಕಿರೋ ಕೆಲವೊಂದು ಅಂಶಗಳನ್ನ ಮಾತ್ರ ನಾ ಇಲ್ಲಿ ತಗೊಂಡಿದ್ದೀನಿ. ಇಲ್ಲಿ ಏನ್ ಹೇಳಿದಾರೆ ಅಂದ್ರೆ ಮಾನ್ಯ ಉಚ್ಚ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟು ಆಯಾ ಇಲಾಖೆಗಳು ಅಥವಾ ನೇಮಕಾತಿ ಪ್ರಾಧಿಕಾರಗಳು ಮುಂದಿನ ನೇಮಕಾತಿ ಮಾಡಿಕೊಳ್ಳುವ ಹುದ್ದೆಗಳಲ್ಲಿ 6% ಹುದ್ದೆಗಳನ್ನ ಕಾಯ್ದಿರಿಸತಕ್ಕದ್ದು. ಅಂದ್ರೆ ನೇಮಕ ಇದು ಪುನಃ ಹೈಕೋರ್ಟ್ ಆದೇಶ ಏನ್ ಬರುತ್ತಲ್ಲ ಅಂತಿಮ ಆದೇಶ ಅಲ್ಲಿವರೆಗೂ ಒಳಪಟ್ಟು 6% ಹುದ್ದೆಗಳನ್ನ ಕಾಯ್ದಿರಿಸ್ಬೇಕಂತೇಳಿ ಹೇಳಿದ್ದಾರೆ. ಅದಾದ ನಂತರ ಮುಂದುವರೆದು ಖಾಲಿ ಇರುವ ನೇರ ನೇಮಕಾತಿ ಹುದ್ದೆಗಳಲ್ಲಿ ಸುಮಾರು 56,432 ಹುದ್ದೆಗಳನ್ನ ತುಂಬುವ ಪ್ರಕ್ರಿಯೆಯನ್ನ ಮುಂದಿನ 30 ದಿನಗಳಲ್ಲಿ ಪ್ರಾರಂಭಿಸುವಂತೆ ಎಲ್ಲಾ ಇಲಾಖೆಗಳಿಗೆ ನೇಮಕಾತಿ ಪ್ರಾಧಿಕಾರಗಳಿಗೆ ತಿಳಿಸಿದೆ. ಇಲ್ಲಿ ಕೆಲವೊಂದು ಕಡೆ ನಾನು ನೋಡ್ತಾ ಇದ್ದೀನಿ 2 ಹಂತಗಳಲ್ಲಿ ನಡೆಯುತ್ತೆ ಅಂತಂದು ಹೇಳ್ತಾರೆ. 24,000 ಪ್ಲಸ್ 32,000 ಸಮಥಿಂಗ್ ಅಂತ ಹೇಳಿ. ಬಟ್ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ಸುಮಾರು 56,432 ಹುದ್ದೆಗಳನ್ನ ತುಂಬುವ ಪ್ರಕ್ರಿಯೆಯನ್ನ ಮುಂದಿನ 30 ದಿನಗಳಲ್ಲಿ ಪ್ರಾರಂಭಿಸುವಂತೆ ಇಲಾಖೆಗಳಿಗೆ ತಿಳಿಸಿದೆ ಅಂತ ಹೇಳಿ ಹೇಳಿದ್ದಾರೆ. ಇಲ್ಲಿ 2 ಭಾಗ ಮಾಡ್ರಿ ಅಂತ ಹೇಳಿ ಎಲ್ಲಿಯೂ ಕೂಡ ಉಲ್ಲೇಖ ಆಗಿಲ್ಲ. ಸೊ ಬಟ್ ಅಲ್ಲಿ ಏನ್ ವ್ಯವಸ್ಥೆ ಇದೆ ಯಾವ ರೀತಿ ನಡೆಯುತ್ತೆ ಅದು ಗೊತ್ತಿಲ್ಲ. ಬಟ್ ವಾಸ್ತವ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಪೋಸ್ಟ್‌ಗಳು ಕೂಡ ಈ ಒಂದು ಇಯರ್ ಅಲ್ಲೇ ಕಂಪ್ಲೀಟ್ ಆಗೋ ಚಾನ್ಸಸ್ ಇದಾವೆ. ಎಕ್ಸಾಮ್ ಕೂಡ ಆದಷ್ಟು ಬೇಗನೆ ನಡೆಯೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಓದೋದ್ರ ಕಡೆ ಗಮನ ಕೊಡಿ. ಇನ್ನು ನಮ್ಮ ಶಿಕ್ಷಣ ಇಲಾಖೆಯ ಬಗ್ಗೆ ನಾವು ಎಷ್ಟು ಪೋಸ್ಟ್ ಇದಾವೆ ಅಂತ ಹೇಳಿ ನೋಡ್ಕೊಳ್ಳೋದಾದ್ರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ 5,267 ಹುದ್ದೆಗಳು ನಮ್ಮ ಇಲಾಖೆಗೆ ಒಂದು ಅಧಿಸೂಚನೆ ಆಗ್ಲಿದಾವೆ. ಅದರಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರ 4,424 PST ಇದಾವೆ, 78 GPT ಇದಾವೆ. ಅದಾದ ನಂತರ ಫಿಸಿಕಲ್ ಎಜುಕೇಶನ್ 380 ಇದಾವೆ. ಸೆಕೆಂಡರಿ ಅಸಿಸ್ಟೆಂಟ್ ಮಾಸ್ಟರ್ 121 ಇದಾವೆ HSTR. ಅದರ ಜೊತೆಗೆ ಸೆಕೆಂಡರಿ PET ಹೈಸ್ಕೂಲ್ 216 ಇದಾವೆ. ಇನ್ನು ಸ್ಪೆಷಲ್ ಟೀಚರ್ಸ್ ಬಂದ್ಬಿಟ್ಟು 48. ಇಷ್ಟು ಪೋಸ್ಟ್‌ಗಳು ಆದಷ್ಟು ಬೇಗ ಕನ್ಫರ್ಮ್ ಆಗುತ್ತೆ. ಒಟ್ಟಾರೆ 5,267. ಸೊ ನೀವೆಲ್ಲ ಒಂದು ಟೈಮ್ ಲೈನ್ ನ ಇಟ್ಕೊಂಡು ಜಸ್ಟ್ ಓದೋದ್ರ ಕಡೆ ಗಮನ ಕೊಡೋದಲ್ಲ, ರೀಡಿಂಗ್ ವಿತ್ ರಿವಿಷನ್. ರೀಡಿಂಗು ಇರಬೇಕು, ಅದ್ರ ಜೊತೆಗೆ ರಿವಿಷನ್ ಇರಬೇಕು. ಇವೆರಡು ಇದ್ರೆ ಮಾತ್ರ ಎಕ್ಸಾಮ್ ನಾವು ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜಸ್ಟ್ ಸುಮ್ನೆ ಒಂದ್ ರೌಂಡ್ ಓದ್ಕೊಂಡು ಹೋಗಿ ಬರಿತೀವಿ ಅಂದ್ರೆ ಕಷ್ಟದ ಮಾತದು. ಯಾಕಂತಂದ್ರೆ HSTR ಸಿಲೆಬಸ್ ಕೂಡ ಬಹಳಷ್ಟು ಹೆವಿ ಇದೆ. ಇನ್ನು PSTR ಸಿಲೆಬಸ್ ಕೂಡ ಸಾಕಷ್ಟು ಇದೆ. GK ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಓಲ್ಡ್ ಸಿಲೆಬಸ್ ಅಲ್ಲಿ. ಈಗ ಬರೋ ಸಿಲೆಬಸ್ ಅಲ್ಲಿ ಯಾವ ರೀತಿ ಅಪ್ಡೇಟ್ ಕೊಡ್ತಾನೋ ಗೊತ್ತಿಲ್ಲ. ಏನಾದ್ರೂ ಆಡ್ ಮಾಡ್ಬೋದು ಅಥವಾ ಏನಾದ್ರೂ ತೆಗಿಬಹುದು. ಬಟ್ ಸಿಲೆಬಸ್ ಅಂತೂ ಬದಲಾಗೋ ಸಾಧ್ಯತೆ ಇರುತ್ತೆ. ಆ ಬದಲಾಗುವ ಸಿಲೆಬಸ್ಗೆ ತಕ್ಕಂಗೆ ನಾವು ಓದ್ಕೊಳ್ಬೇಕಾಗುತ್ತೆ. ಬಟ್ ಅದಕ್ಕೆ ಬಿಫೋರ್ ಫಂಡಮೆಂಟಲ್ ಏನಪ್ಪಾ ಅಂತಂದ್ರೆ ನಮ್ಮ ಸ್ಕೂಲ್ ಬುಕ್ಸ್. ಯಾರೆಲ್ಲ ಸ್ಕೂಲ್ ಬುಕ್ಸ್ ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡ್ಕೊಂತೀರಾ ಡೆಫಿನೆಟ್ಲಿ ನೀವು ಮುಂದೆ ಯಾವುದೇ ಒತ್ತಡಕ್ಕೆ ಒಳಗಾಗಲ್ಲ. ಜಸ್ಟ್ ನೀವು ರಿವಿಷನ್ ಮಾಡ್ಕೊಳ್ಳಾರ್ದೆ ನೀವು ಅದನ್ನ ಬಿಟ್ಬಿಟ್ಟಿದ್ರ ಅಂತಂದ್ರೆ ನೀವು ಓದಿರೋ ಪ್ರತಿ ಸಲ ನಿಮ್ಗೆ ಹೊಸದಂತಾನೆ ಅನ್ಸುತ್ತೆ. ಈಗ ಉದಾಹರಣೆಗೆ ನೀವು ನೋಡಿರ್ಬೋದು TET ಗೆ ಓದಿರ್ತೀರಾ ಅಥವಾ ಬೇರೆ ಬೇರೆ ಎಕ್ಸಾಮ್ ಗಳಿಗೆ ಹೈಸ್ಕೂಲ್ ಬುಕ್ಸ್ ನೆಲ್ಲ ಓದಿರ್ತೀವಿ ಸ್ಕೂಲ್ ಬುಕ್ಸ್ ನ.
ಅದು ಗ್ಯಾಪ್ ಆದ್ಮೇಲೆ ಫಾರ್ ಎಕ್ಸಾಂಪಲ್ ಒಂದು 2-3 ಮಂತ್ಸ್ ಗ್ಯಾಪ್ ಆದ್ಮೇಲೆ ನೀವು ಮತ್ತೆ ಆ ಬುಕ್ ನ ಹಿಡ್ಕೊಂಡಿರಂತಂದ್ರೆ ಮತ್ತೆ ಹೊಸದ್ ತರಾನೇ ಅನ್ಸ್ಬಿಡುತ್ತೆ. ಸೊ ಹಂಗಾಗಿ ಎಷ್ಟೋ ಜನ ಪಾಠಗಳನ್ನೂ ಮಾಡಿರ್ತೀವಿ. ಆದ್ರೂ ಕೂಡ ಪುನಃ ಮತ್ತೊಂದ್ಸಲ ಓದಿದಾಗ ಅಲ್ಲಿ ಏನೋ ಹೊಸ ಅಂಶ ಇದೆ ಅಂತೇಳಿ ಗೊತ್ತಾಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಯಾರೆಲ್ಲ ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡ್ತೀರಿ ಅಲ್ಲಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಿ. ಯಾವಾಗ ನಿಮ್ಮ ಹತ್ರ ಪರ್ಫೆಕ್ಟ್ನೆಸ್ ಬರುತ್ತೋ ಅವಾಗ ಈ ಎಕ್ಸಾಮ್ ಅಲ್ಲಿ 100% ಎಫರ್ಟ್ಸ್ ಆಗ್ಬಹುದು. ನಾವು ಜಸ್ಟ್ ಸುಮ್ನೆ ಗೆಸ್ ಮೇಲೆ ಹೋಗಿ ಬರಿತೀವಿ ಅಂತಂದ್ರೆ ಈಗಿನ ಕಾಂಪಿಟೇಷನ್ ಅಲ್ಲಿ ಅದು ಬಹಳ ಕಷ್ಟಕರವಾದಂತ ಮಾತು. ಸೊ ಆ ಒಂದು ಕಾರಣಕ್ಕೆ ನೀವು ಮಿನಿಮಮ್ ಎಕ್ಸಾಮ್ ಬರೆಯೋದ್ರೊಳಗೆ ನೋಟಿಫಿಕೇಶನ್ ಬಿಡ್ರಿ, ಎಕ್ಸಾಮ್ ಬರೆಯೋದ್ರೊಳಗೆ ಮಿನಿಮಮ್ ಒಂದು 10 ಟೈಮ್ಸ್ ಆದ್ರೂ ಎಲ್ಲಾ ಸಿಲೆಬಸ್ ನ ರಿವಿಷನ್ ಮಾಡ್ಕೊಂಡ್ರೆ 100% ಅಲ್ಲಿ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವೇನಾದ್ರೂ ಜಸ್ಟ್ ಸುಮ್ನೆ 2 to 3 ಟೈಮ್ಸ್ ಓದಿರ ಅಂತಂದ್ರೆ ಅಲ್ಲಿ ಬರೋ ಆಪ್ಷನ್ ಗಳಿಗೆ ಉತ್ತರ ಕೊಡಕ್ ಸಾಧ್ಯ ಆಗಲ್ಲ. ಕೆಲವೊಮ್ಮೆ ಈ ಎಲಿಮಿನೇಷನ್ ಮೆಥಡ್ ಅನ್ನೇ ಅವರು ಎಲಿಮಿನೇಟ್ ಮಾಡಿರ್ತಾರೆ. ಸೊ ಅಂತ ಸಮಯದಲ್ಲಿ ನಾವು 100% ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ನಾವು ಅಟೆಂಡ್ ಮಾಡ್ಲಿಕ್ಕಾಗುತ್ತೆ. ಸೊ ಹಾಗಾಗಿ ಯಾರು ಕೂಡ ರಿಸ್ಕ್ ತಗೊಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ನೀವು ರಿಸ್ಕ್ ತಗೊಂಡ್ರೆ ಎಕ್ಸಾಮ್ ಅಲ್ಲಿ ಕಷ್ಟ ಆಗ್ಬಹುದು. 100% ನಿಮ್ಮ ಎಫರ್ಟ್ಸ್ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ. ಸೊ ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ ಒಂದು ಟೈಮ್ ಲೈನ್ ಅನ್ನ ಫಿಕ್ಸ್ ಮಾಡ್ಕೊಳ್ರಿ, ಟಾರ್ಗೆಟ್ ಅನ್ನ ಸೆಟ್ ಮಾಡ್ಕೊಳ್ರಿ. ಆ ಟಾರ್ಗೆಟ್ ಬೇಸಿಸ್ ಅಲ್ಲೇ ನೀವು ಸ್ಟಡಿ ಕಡೆ ಗಮನ ಕೊಡ್ಬೋದು. ಈಗಾಗಲೇ ನಮ್ಮ ಚಾನಲ್ ವತಿಯಿಂದ ಟಾರ್ಗೆಟ್ ಅನ್ನು ಕೂಡ ಕೊಡ್ಲಾಗ್ತಾ ಇದೆ. ಯಾರಿಗೆ ಅಡ್ಜಸ್ಟ್ ಆಗುತ್ತೆ ಅವರು ಆ ಟಾರ್ಗೆಟ್ ನ ಫಾಲೋ ಅಪ್ ಮಾಡ್ಬೋದು. ಡೈಲಿ ಟಾರ್ಗೆಟ್ ಇರುತ್ತೆ, ವೀಕ್ಲಿ ಟಾರ್ಗೆಟ್ ಇರುತ್ತೆ. ಅದರ ಜೊತೆಗೆ ಟೆಸ್ಟ್ ಸೀರೀಸ್ ಕೂಡ ಕಂಡಕ್ಟ್ ಮಾಡಿದ್ವಿ. ಇವತ್ತು ಒಂದು ಟೆಸ್ಟ್ ಕೂಡ HSTR ಗೆ ನಡೆದಿದೆ. HSTR ಅವರು ಒಂದು ಟೆಸ್ಟ್ ಕೂಡ ಬರ್ದಿದ್ದಾರೆ, GPSR ಮತ್ತು HSTR ಗೆ ಸಂಬಂಧಿಸಿದಂತೆ. ಸೊ ಈ ರೀತಿ ನಾವು ಟೆಸ್ಟ್ ಗಳನ್ನ ಅವೆಲ್ಲ ಬರ್ದಾಗ ಮಾತ್ರ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ರೀಸೆಂಟ್ ಆಗಿ ನೋಟಿಫಿಕೇಶನ್ ಆಗುತ್ತೆ ಅಂತ ಅಂದಾಗ ಎಷ್ಟೋ ಜನ ಮೆಸೇಜ್ ಹಾಕಿದ್ರು, ಸರ್ ಭಯ ಆಗುತ್ತೆ ಸರ್, ಎಕ್ಸಾಮ್ ಹತ್ರ ಬರುತ್ತೆ ಅಂತಂದು. ನಾವು ಸುಮಾರು 1-1.5 ವರ್ಷದಿಂದ ಹೇಳ್ತಾ ಬಂದಿದ್ದೀವಿ, ನೋಟಿಫಿಕೇಶನ್ ಯಾವಾಗಾದ್ರೂ ಆಗ್ಲಿ ನೀವು ಯಾವ್ದೇ ಕಾರಣಕ್ಕೂ ಸ್ಟಡಿ ನಿಲ್ಲಿಸಬೇಡಿ ಅಂತಂದು ಹೇಳಿದೀವಿ. ಆದ್ರೂ ಕೂಡ ಅವ್ರು ಕೇಳಿಲ್ಲ. ಬಟ್ ಇವಾಗಂತೂ ಫೇಸ್ ಮಾಡ್ತಾ ಇದ್ದಾರೆ. ಸೊ ನನ್ನ ಒಂದು ಫೈನಲ್ ಹೇಳಿಕೆ ಏನಪ್ಪಾ ಅಂತಂದ್ರೆ ರಿಸ್ಕ್ ತಗೊಳ್ಬೇಡ್ರಿ, ಓದೋದ್ರ ಕಡೆ ಗಮನ ಕೊಡ್ರಿ. ನೋಟಿಫಿಕೇಶನ್ ಆದಷ್ಟು ಬೇಗ ಆಗುತ್ತೆ. ಬಟ್ ನೋಟಿಫಿಕೇಶನ್ ಒಳಗೆ ಯಾವಾಗ ಎಕ್ಸಾಮ್ ಅಂತ ಹೇಳಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಅವಾಗ ನೀವು ಅಷ್ಟ್ರೊಳಗೆ ಒಂದು ಮಿನಿಮಮ್ ಒಂದು 35-40% ಸಿಲೆಬಸ್ ನ ಮುಗಿಸಿದ್ರೆ ಅಲ್ಲಿಂದ ನಿಮ್ಗೆ ಕರೆಕ್ಟ್ ಪ್ಲಾನ್ ಸಿಗುತ್ತೆ. ಇರೋದ್ರ ಎಷ್ಟು ದಿನಗಳಲ್ಲಿ ಎಷ್ಟು ಎಫರ್ಟ್ಸ್ ಹಾಕೊಂಡು ನಾವು ಓದ್ಬೋದು ಅನ್ನೋದು. ಸೊ ಆ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ಓದೋದನ್ನ ಆರಂಭ ಮಾಡಿ ಸ್ವಲ್ಪ ಸೀರಿಯಸ್ ಆಗಿ ಇನ್ಮುಂದೆ ಆದ್ರೂ ಸೀರಿಯಸ್ ಆಗಿ ಸ್ಟಡೀಸ್ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.